ಗುರು ನಮ್ಮ RCB ಕಪ್ ಗೆದ್ದಕ್ಕೆ ಎಷ್ಟು ಖುಷಿ ಆಯಿತು. ವೈಭವ್ ಸೂರ್ಯವಂಶಿ ಕೂಡ ಈ ಸೀಸನ್ ಪ್ಲೇಯರ್ ಆಫ್ ದಿ ಸೀಸನ್ ಆಗಿದ್ದಕ್ಕೂ ಅಷ್ಟೇ ಖುಷಿ ಆಯಿತು ಅಂತ ಹೇಳ್ಬೋದು. ವೈಭವ್ ಸೂರ್ಯವಂಶಿ ಅವರು ಏನೇನು ದಾಖಲೆ ಮಾಡಿದ್ದಾರೆ, ಮತ್ತೆ ಏನೇನು ಅವಾರ್ಡ್ ಸಿಕ್ತು, ಮತ್ತೆ ಏನೇನು ಮೈಲ್ ಸ್ಟೋನ್ನ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು 15 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಅನ್ನೋ ರೇಂಜ್ ಕಾಣದೇ ಇಲ್ಲ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಆ ರೀತಿ ಪರ್ಫಾರ್ಮೆನ್ಸ್ನ ಕೊಟ್ಕೊಂಡ್ ಬಂದಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತೀನಿ. ವೈಭವ್ ಸೂರ್ಯವಂಶಿ ಅವರು ಈ ಸೀಸನ್ 776 ರನ್ನ ಸ್ಕೋರ್ ಮಾಡಿದ್ದಾರೆ ಗುರು. ಆದರೆ ಯಾವ ರೀತಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳೋರು ಪರ್ಸನಲ್ ಮೈಸ್ಟೋನ್ಗೋಸ್ಕರ ಆಡುವಂಥ ಪ್ಲೇಯರೇ ಅಲ್ಲ ಅಂತ ವೈಭವ್ ಸೂರ್ಯವಂಶಿ ಅವರು ತೋರಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಸ್ಟ್ಯಾಟ್ಸ್ ಆ ರೀತಿ ಹೇಳ್ತಿದೆ ಅಂತ ಹೇಳೋದು. ವೈಭವ್ ಸೂರ್ಯವಂಶಿ ಅವರು 90s ಇದ್ದಾಗ 3 ಬಾರಿ ಔಟ್ ಆಗಿದ್ದಾರೆ ಗುರು. ಒಂದು ಸೀಸನ್ ಸೆಂಚುರಿ, ಈ ಸೀಸನ್ ಒಂದು ಸೆಂಚುರಿ ಕೂಡ ಸ್ಕೋರ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. 93, 96, 97 ಇದ್ದಾಗ 3 ಬಾರಿ ಔಟ್ ಆಗಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಬೇರೆ ಯಾವುದೇ ಒಬ್ಬ ಪ್ಲೇಯರ್ ಆಗಿದ್ರು ಕೂಡ ಇಲ್ಲಿ ಸೆಂಚುರಿಗೋಸ್ಕರ ಆಡಿ ಪರ್ಸನಲ್ ಮೈಲ್ಸ್ಟೋನ್ಗೋಸ್ಕರ ಆಡ್ತಾ ಇದ್ರು ಅಂತ ಹೇಳ್ಬೋದು. ಆದರೆ ವೈಭವ್ ಸೂರ್ಯವಂಶಿ ಅವರು ಕಂಪ್ಲೀಟ್ಲಿ ನಾನು ಟೀಮ್ ಮ್ಯಾನ್ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸ್ಟ್ರೈಕ್ ರೇಟ್ ಯಾವ ರೀತಿ ಇದೆ ಅಂತ ಹೇಳಿದಾರೆ. ನಿಮ್ಗೆ 16 ಇನ್ನಿಂಗ್ಸ್ ಆಡಿದರೆ ಇಲ್ಲಿಗೆ ವೈಭವ್ ಸೂರ್ಯವಂಶಿ ಅವರು 776 ರನ್ನ ಸ್ಕೋರ್ ಮಾಡಿದ್ದಾರೆ ಗುರು. ವಿತ್ ಸ್ಟ್ರೈಕ್ ರೇಟ್ ಆಫ್ 237 ಸ್ಟ್ರೈಕ್ ರೇಟ್ ಅಂತಲೇ ಹೇಳ್ಬೋದು. ಇದು ಒನ್ ಆಫ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ 200 ಸ್ಟ್ರೈಕ್ ರೇಟಲ್ಲಿ ಹೊಡೆಯೋದನ್ನು ನಾವು ನೋಡಿರ್ತೀವಿ ಆಲ್ಮೋಸ್ಟ್. ಆದರೆ 237 ರನ್ ಸ್ಟ್ರೈಕ್ ರೇಟಲ್ಲಿ ಹೊಡೆಯೋವಂಥದ್ದು ಅಷ್ಟು ಸುಲಭ ಅಲ್ಲ. ಅದು ಪವರ್ ಪ್ಲೇಲಿ ಹೌದು ಫೀಲ್ಡ್ ರಿಸ್ಟ್ರಿಕ್ಷನ್ ಇರುತ್ತೆ. ಬರೀ ಇಲ್ಲಿ 2 ಫೀಲ್ಡರ್ ಮಾತ್ರ ನಿಮಗೆ ಆಚೆ ಕಡೆ 38 ಸರ್ಕಲ್ನಿಂದ ಆಚೆ ಇರ್ತಾರೆ ಅಂತ ಹೇಳ್ಬೋದು. ಆದರೂ ಕೂಡ ಹೊಡೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಸಖತ್ತಾಗಿ ಸ್ಕೋರ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ಬೋದು. ಅದು ಆವ್ರೇಜ್ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ 48.50 ಅಂತ 50 ಅಂದ್ಕೊಳ್ಳಿ ನೀವು. ಪ್ರತಿ ಒಂದು ಮ್ಯಾಚಲ್ಲೂ ಕೂಡ 50 ರನ್ಸ್ ಬಂದೇ ಬರುತ್ತೆ ವೈಭವ್ ಸೂರ್ಯವಂಶಿ ಬ್ಯಾಟಿಂದ ಅಂತ ಹೇಳ್ಬೋದು. ಇವ್ರಿಗೆ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಕಾಲ್ ಅಪ್ ಬೇಗನೆ ಬರುತ್ತೆ ಅಂತ ಹೇಳ್ಬೋದು. ಅಲ್ಲೇ ಇಂಡಿಯಾ ಎ ಕೂಡ ಸೆಲೆಕ್ಟ್ ಆಗಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ನಿಮ್ಗೆ ಆಲ್ರೆಡಿ ಗೊತ್ತು. ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ವೈಭವ್ ಸೂರ್ಯವಂಶಿ ಅವರು ಸಖತ್ತಾಗಿ ಇಂಡಿಯಾ ಟೀಮ್ಗೆ ಎಲ್ಲ ಫಾರ್ಮ್ಯಾಟಲ್ಲಿ ಆಡುವಂಥ ಕೇಪಬಿಲಿಟಿ ಇರೋಂಥ ಬ್ಯಾಟ್ಸ್ಮನ್ ಆಗೇ ಆಗ್ತಾರೆ ಅಂತ ಅನಿಸ್ತಿದೆ. ಮತ್ತು ಅವರು ಅನ್ಕ್ಯಾಪ್ ಪ್ಲೇಯರು. ಒಂದು ಸೀಸನ್ ಯಾರು ಎಷ್ಟು ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ದಾರೆ ಅಂತ ನೋಡಿದ್ರೆ ಅದು ದಾಖಲೆ ಕೂಡ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ವೈಭವ್ ಸೂರ್ಯವಂಶಿ ಅವರು 776 ರನ್ನ ಸ್ಕೋರ್ ಮಾಡಿದ್ದಾರೆ 2026 ಈ ಸೀಸನ್ನು. SLV ಜೈಸ್ವಾಲ್ ಅವರು ಇವ್ರ ತಂಡದಿಂದನೇ 625 ರನ್ನ ಸ್ಕೋರ್ ಮಾಡಿದ್ದಾರೆ 2023ರಲ್ಲಿ. ಮತ್ತು ರಿಯಾನ್ ಪರಾಗ್ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ 573 ರನ್ನು 2024ರಲ್ಲಿ. ಮತ್ತು ಪ್ರಭ್ಸಿಮ್ರನ್ ಸಿಂಗ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ 549 ರನ್ನು. ನಮ್ಮ RCB ಮತ್ತು ಫೈನಲ್ ಆಡಿದ್ರು ನೋಡಿ ಆ ಸೀಸನ್ 2025ರಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಇಶಾನ್ ಕಿಶನ್ ಕೂಡ 516 ರನ್ನು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ 2020ರಲ್ಲಿ. ಗುರು ಎಲ್ಲ ಅನ್ಕ್ಯಾಪ್ ಪ್ಲೇಯರ್ ಲಿಸ್ಟ್ ತಗೊಂಡ್ರೆ ಇಲ್ಲಿ 10 ಕೊಡಲ್ಲ ಬರಲ್ಲ ಯಾರು ಇಲ್ಲಿ ವೈಭವ್ ಸೂರ್ಯವಂಶಿ ಕಾಂಪಿಟೇಷನ್ ಕೊಡೋಕ್ಕೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಅವ್ರಿಗೆ ಏನೇನು ಅವಾರ್ಡ್ ಬರ್ತದೆ ನೋಡಿದ್ರೆ ನಿಮಗೆ ಆರೆಂಜ್ ಕ್ಯಾಪ್ ಬತ್ತು. ಆರೆಂಜ್ ಕ್ಯಾಪ್ ಯಾಕಪ್ಪ ಅಂತ ಹೇಳಿ 776 ರನ್ ಸ್ಕೋರ್ ಮಾಡೋದ್ರಿಂದ ಅವರೇ ಹೈಯೆಸ್ಟ್ ರನ್ ಸ್ಕೋರರ್ ಆಗಿರೋದ್ರಿಂದ ಅವ್ರಿಗೆ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಮತ್ತು ಆರೆಂಜ್ ಕ್ಯಾಪ್ ಕೊಡಲೇಬೇಕು. ಮತ್ತು MVP ಕೊಟ್ಟಿದ್ದಾರೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಇದು ಡಿಸರ್ವ್ ಮಾಡ್ತಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ತೀನಿ. ಯಾಕಂದರೆ ಆ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ಗುರು. ಇಲ್ಲಿ IPLನ ಎಂಟರ್ಟೈನ್ಮೆಂಟಾಗಿ ಕನ್ವರ್ಟ್ ಮಾಡಿದೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ದಾರೆ. ಮತ್ತು ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಅಂತ ಕೊಟ್ಟಿದ್ದಾರೆ ಗುರು. ಅದು ಕೂಡ ಒನ್ ಆಫ್ ದಿ ಬೆಸ್ಟ್ ಅವಾರ್ಡ್ ಅಂತಲೇ ಹೇಳ್ಬೋದು. ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಇದರಲ್ಲಿ ರಸಿಕ್ ಸಲಾಮ್ದಾರ್ ಇದ್ರು, ಯಶರಾಜ್ ಪುಂಜಾ ಇದ್ರು, ಮತ್ತು ನಿಮ್ಗೆ ವೈಭವ್ ಸೂರ್ಯವಂಶಿ ಇದ್ರು, ಅಂಕುಶ್ ರಘುವಂಶಿ ಇದ್ರು. ಎಲ್ಲರನ್ನೂ ದಾಟಿ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಎಮರ್ಜಿಂಗ್ ಸೂಪರ್ ಸ್ಟ್ರೈಕರ್ ಆಫ್ ದಿ ಮ್ಯಾಚ್ ಸೀಸನ್, ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಅವಾರ್ಡ್ನ ತಗೊಂಡಿದ್ದಾರೆ. ಮತ್ತು ಸೂಪರ್ 6 ಆಫ್ ದಿ ಸೀಸನಲ್ಲಿ ನಿಮಗೆ ವೈಭವ್ ಸೂರ್ಯವಂಶಿ ಅವರು 72 ಸಿಕ್ಸ್ನ ಹೊಡೆದಿದ್ದಾರೆ ಗುರು. ಸೈಕ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಬಂದಿರೋವಂಥ ರನ್ಸು ಕೂಡ ಎಲ್ಲ ಬೌಂಡ್ರಿ ಮತ್ತು ಸಿಕ್ಸಸ್ಗಳಿಂದನೇ ಬಂದು ತಗೊಂಡಿರ್ತಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತಲೇ ಹೇಳ್ಬೋದು ನಿಮಗೆ. ಮತ್ತು ಇಲ್ಲಿ ಮೈಲ್ಸ್ಟೋನ್ಗಳು ಏನಪ್ಪ ರೆಕಾರ್ಡ್ಗಳನ್ನ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ನೋಡೋದಾದ್ರೆ ಫಾಸ್ಟೆಸ್ಟ್ ಕಂಪ್ಲೀಟ್ 1000 ರನ್ಸ್ ಗುರು. ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳೋದು. ಬರೀ 440 ಬಾಲ್ ಆಡೇನೆ 1000 ರನ್ಸ್ನ ರೀಚ್ ಮಾಡಿದ್ದಾರೆ ಅಂತ ಹೇಳೋರು. ಯಾವ ರೀತಿ ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡೋದು ಅಂತ ಲೆಕ್ಕ ಹಾಕೊಳ್ಳಿ ನಿಮಗೆ. ಬೇರೆ 440 ಬಾಲ್ 1000 ರನ್ಸ್ ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಅದು IPL ಇಂಟರ್ನ್ಯಾಷನಲ್ ಬೌಲರ್ಸ್ಗಳಿರ್ತಾರೆ, ಮತ್ತು ಸಖತ್ ಮಿಸ್ಟ್ರಿ ಸ್ಪಿನ್ನರ್ಸ್ಗಳಿರ್ತಾರೆ, ಮತ್ತು ಮಿಸ್ಟ್ರಿ ಬೌಲರ್ಸ್ಗಳಿರ್ತಾರೆ ಅಂತ ಹೇಳೋದು. ಅವರ ಎದುರುಗಡೆ ಇಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂದರೆ ವೈಭವ್ ಸೂರ್ಯವಂಶಿ ಅವರಿಗೆ ನೀವು ಒಂದು ಸೆಲ್ಯೂಟ್ ಹೊಡಿಲೇಬೇಕು. ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತು ಪವರ್ ಪ್ಲೇಲಿ ಸಖತ್ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ 500 ರನ್ಸ್ ಪ್ಲಸ್ಸು ಪವರ್ ಪ್ಲೇಲಿ ಸ್ಕೋರ್ ಮಾಡಿದ್ದಾರೆ ವೈಭವ್ ಸೂರ್ಯವಂಶಿ. ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳೋದು ವೈಭವ್ ಸೂರ್ಯವಂಶಿ ಅವರ ಕೆರಿಯರಲ್ಲಿ ಆಗಿರ್ಬೋದು, ಮತ್ತು IPL ಹಿಸ್ಟ್ರಿಯಲ್ಲಿ ಆಗಿರ್ಬೋದು. ಇವರು ಪವರ್ ಪ್ಲೇಲಿ 500 ರನ್ ಯಾರು ಸ್ಕೋರೇ ಮಾಡಿಲ್ಲ. ಇವರು ಹೊಡೆದಿರುವಂಥ 776 ರನ್ನಲ್ಲಿ ಬರೀ 500 ರನ್ನು ಬರೀ ಪವರ್ ಪ್ಲೇಲೇ ಹೊಡೆದಿದ್ದಾರೆ ಅಂತ ಲೆಕ್ಕ ಹಾಕೊಳ್ಳಿ. ಯಾವ ರೇಂಜಿಗೆ ಡಾಮಿನೇಟ್ ಮಾಡ್ತಾರೆ ಪವರ್ ಪ್ಲೇಲಿ ವೈಭವ್ ಸೂರ್ಯವಂಶಿ ಅಂತ. ಮತ್ತು ಮೋಸ್ಟ್ ಬೌಂಡ್ರೀಸ್ ಎಷ್ಟು ಬೌಂಡ್ರೀಸ್ ಹೊಡೆದಿದ್ದಾರೆ ಅಂತ ಹೇಳಿದ್ರೆ 135 ಬೌಂಡ್ರಿಗಳನ್ನ ಹೊಡೆದಿದ್ದಾರೆ. ಅದರಲ್ಲಿ 63 ಫೋರ್ಸ್ ಆದರೆ 72 ಸಿಕ್ಸ್ನ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಗುರು ಬೌಂಡ್ರಿಗಿಂತ ಸಿಕ್ಸ್ನೇ ಜಾಸ್ತಿ ಹೊಡೆದಿದ್ದಾರೆ. ಇವರು ಬಂದಿರೋಂಥ ರನ್ಸ್ ಆಲ್ಮೋಸ್ಟ್ 80% ಆಫ್ ದಿ ರನ್ಸು ಬರೀ ಬೌಂಡ್ರಿ ಸಿಕ್ಸಸಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಅವರು ಮೊದಲು ಇವ್ರ ರೆಕಾರ್ಡ್ ಯಾರ ಹತ್ರಪ್ಪ ಇತ್ತು ಅಂತ ಹೇಳೋದು ನಿಮಗೆ ಜಾಸ್ ಬಟ್ಲರ್ ಹತ್ರ ಇತ್ತು ಅಂತ ಹೇಳೋದು. 128 ರನ್ ಹೊಡೆದಿದ್ರು ಅವರು. ಇವರು 135 ರನ್ ಹೊಡೆದ್ಬಿಟ್ಟು ಜಾಸ್ ಬಟ್ಲರ್ ರೆಕಾರ್ಡ್ನ ಮುರಿದಿದ್ದಾರೆ. ಮತ್ತು
ಕ್ಯಾಚ್ ಆಫ್ ದಿ ಮ್ಯಾಚ್ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಒಳ್ಳೆ ಅವಾರ್ಡ್ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ ಅವರಂತೂ. ಅದು ಬಿಟ್ಟರೆ ಪವರ್ ಪ್ಲೇ ಡಾಮಿನೇಟ್ ಮಾಡಿರೋದಂತೂ ಸಖತ್ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದರೆ 500 ರನ್ ಪವರ್ ಪ್ಲೇ ಹೊಡೆಯೋದು ಅಷ್ಟು ಈಸಿ ಅಲ್ಲ, ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ. ಈ ದಾಖಲೆ ಒಳಗೆ ನಿಮಗೆ ಯಾವ ದಾಖಲೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ವೈಭವ್ ಸೂರ್ಯವಂಶಿ ಪರ್ಫಾರ್ಮೆನ್ಸ್ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ.